ಗಣಪತಿ ವಿಸರ್ಜನೆ ಮೆರವಣಿಗೆಯ ವೇಳೆ ಗುಂಪು ಘರ್ಷಣೆ ನಡೆದಿದೆ. ಚಿಕ್ಕಮಗಳೂರು ಹೊರವಲಯದ ಗವನಹಳ್ಳಿ ಬಳಿ ಆಗಿರುವಂತಹ ಘಟನೆ ಇದು. ಗಣಪತಿ ವಿಸರ್ಜನೆಯ ವೇಳೆ ನಡೆದಿರುವಂತಹ ಗುಂಪು ಘರ್ಷಣೆ. ಯುವಕನ ಮುಖಕ್ಕೆ ಬ್ಲೇಡ್ನಿಂದ ದುಷ್ಕರ್ಮಿಯೊಬ್ಬ ದಾಳಿಯನ್ನ ನಡೆಸಿದ್ದಾನೆ. ಬ್ಲೇಡ್ನಿಂದ ಆತನ ಮುಖವನ್ನ ಕುಯ್ದಿದ್ದಾನೆ. ಗೌತಮ್ ಮುಖಕ್ಕೆ ಬ್ಲೇಡ್ನಿಂದ ತಿಮ್ಮಣ್ಣ ಎಂಬಾತ ದಾಳಿಯನ್ನ ಮಾಡಿರುವುದಿಲ್ಲಿ. ಮೆರವಣಿಗೆಯ ವೇಳೆ ಕುಣಿಯುವ ವಿಚಾರಕ್ಕೆ ಗಲಾಟೆ ನಡೆದಿದೆ. ಯಾವ್ಯಾವ ವಿಚಾರಕ್ಕೆ ಹೆಂಗೆಲ್ಲ ಗಲಾಟೆ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇದೆ. ಗಾಯಾಳು ಗೌತಮ್ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು. ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಕೇಸ್ ದಾಖಲಾಗಿದೆ. ಇನ್ನೂ ಕೂಡ ಗಣಪತಿಯ ಹಬ್ಬ ಸಡಗರ ಸಂಭ್ರಮ ಮುಗ್ದಿಲ್ಲ. ಅಲ್ಲಲ್ಲಿ ಗಣೇಶನನ್ನ ಕೂರಿಸಿರ್ತಾರೆ. ಅದರ ವಿಸರ್ಜನೆ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ನಡೀತಾ ಇದೆ. ಈ ಮಂತ್ ಎಂಡ್ವರೆಗೂ ಕೂಡ ನಡೀತಾನೆ ಇರುತ್ತೆ. ಈ ಸಂದರ್ಭದಲ್ಲಿ ಗಣೇಶ ಮೆರವಣಿಗೆಯ ವೇಳೆ ಒಂದು ಡಿಜೆಗಾಗ್ಲಿ ಅಥವಾ ಹಾಡ್ಗಾಗ್ಲಿ ಅಥವಾ ಅವರೇನಾದ್ರೂ ಅನ್ನೋ ಕಾರಣಕ್ಕಾಗ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಘರ್ಷಣೆ ನಡೆಯುತ್ತೇ ಇರುತ್ತೆ. ಗುಂಪುಗಳ ನಡುವೆ ವಾಗ್ವಾದ ನಡೀತಾನೆ ಇರುತ್ತೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಕುಣಿಯೋ ವಿಚಾರಕ್ಕೆ ಗಲಾಟೆ ನಡೆದಿದೆ ಅನ್ನೋದು ಗೊತ್ತಾಗಿದೆ.